ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಅಮ್ಮನ ಮನೆಯಲ್ಲಿ ನೆಕ್ಸ್ಟ್ ಡೇ ಅಂತ ಅಂದರೆ ಇದು ಹೊಸ ವರ್ಷದ ಇಂದಿನ ದಿನದ ವ್ಲಾಗ್. ನಮ್ಮ ಮನೇಲಿ ಹೇಗಿತ್ತು, ನಾವೆಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗಂತೂ ತುಂಬ ಖುಷಿ. ಯಾಕೆ ಅಂತಂದರೆ ಹೊಸ ವರ್ಷದ ಶುರುವಲ್ಲಿ ನಾನು ಕೊನೆ ದಿನಾನ ಎಷ್ಟು ಖುಷಿಯಾಗಿ ಕಳೆದೆ ಅಂತ. ಅಮ್ಮ, ಅಕ್ಕ, ಮಕ್ಕಳ ಜೊತೆ ಎಲ್ಲ ಸರಿ ಹೊರಗಡೆ ಹೊರಟಿದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಹೊಸ ವರ್ಷದ ದಿನ ಅಂತೂ ನಾವು ಇರೋದಿಲ್ಲ, ಎಲ್ಲರೂ ಹೊರಡ್ತಾ ಇದ್ದೀವಿ. ಸರಿ ಹಿಂದಿನ ದಿನ ಎಲ್ಲ ಜೊತೆಯಲ್ಲಿ ಒಟ್ಟಿಗೆ ಇದ್ವಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಂಜನೇಯನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಅಲ್ಲಿಗೆ ಅಂತ ಹೇಳಿ ಹೊರಟಿದ್ವಿ. ಮಕ್ಕಳೆಲ್ಲ ರೆಡಿ ಆಗಿದ್ದರು. ಹಾಗೆ ಪ್ರೀತಮ್ನ ಮೊದಲ ಒಂದು ಇದು ಏನು ಬಸ್ಸಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಪ್ರೀತಮ್. ಇದು ಅದೊಂದು ನೆನಪು, ಫಸ್ಟ್ ಟೈಮ್ ಪ್ರೀತಮ್ ಬಸ್ ಹತ್ತಿರೋದು ಅಂತ. ನನ್ನ ಮಗಳು ಸುಮಾರು ಸರಿ ಹತ್ಕೊಂಡು ಬಂದಿರೋದು ಉಂಟು ಅಮ್ಮನ ಮನೆಗೆ, ನನ್ನ ಹತ್ರ ಸ್ಕೂಟಿ ಇಲ್ದಲ್ಲ ಇದ್ದಾಗ. ಸೊ ಪ್ರಗತಿಗೆ ಓಕೆ ಹೊರಟ್ವಿ. ದೇವಸ್ಥಾನ ನಿಮಗೆ ನೆಲಮಂಗಲ ಸೈಡ್ ಹೋಗೋ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ಒಂದು ಸರಿ ಆದರೂ ನೋಡ್ತೀರಾ. ಯಾಕೆಂದರೆ ಅಷ್ಟು ಎತ್ತರವಾಗಿದೆ ಆ ಒಂದು ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಅಡಕಮಾರನಹಳ್ಳಿ ಅಲ್ಲಿರೋದು. ನೀವೇನೋ ಬಸ್ಸಲ್ಲಾಗಲಿ ವೆಹಿಕಲಲ್ಲಾಗಲಿ ಹೋಗ್ಬೇಕಾದ್ರೆ ಒಂದು ಕ್ಷಣ ತಿರುಗಿ ನೋಡಿರ್ತೀರ. ಒಂದು ರೆಡ್ ಕಲರಲ್ಲಿ ಇದೆಯಲ್ಲ, ಅದೇ ಆ ದೇವಸ್ಥಾನ. ತುಂಬ ಎತ್ತರವಾದ ಮೂರ್ತಿ ಇದೆ. ಇದು ನಾನು 3ನೇ ಸರಿ ಅನಿಸುತ್ತೆ ಬರ್ತಾ ಇರೋದು. ಜಾಸ್ತಿ ಏನು ನಾನು ಕೂಡ ಬಂದಿಲ್ಲ. ಇವತ್ತು ಶನಿವಾರ ಅಲ್ವಾ, ಸೊ ಪೂಜೆ ಎಲ್ಲ ಇರುತ್ತೆ. ಸೊ ನಾವು ಕೂಡ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೋತಾ ಇದ್ದೀವಿ. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿರೋರಿದ್ದರೆ ಖಂಡಿತ ಕಮೆಂಟಲ್ಲಿ ಹಾಕಿ. ಸೊ ಆ ನಿಯರಲ್ಲಿರೋರು ಅಥವಾ ಆ ದೇವಸ್ಥಾನಕ್ಕೆ ಹೋಗಿರೋರು ನನಗೂ ಗೊತ್ತಾಗುತ್ತೆ. ಜೊತೆಗೆ ನಮ್ಮಮ್ಮ ಅಂತೂ ಶನಿವಾರ ಆವಾಗ ಬರ್ತಾಯಿದ್ರು. ಈ ನಡುವೆ ಸ್ವಲ್ಪ ಕಡಿಮೆ ಬರೋದಿಲ್ಲ, ಕೊರೋನಾ ಆದಮೇಲೆ. ಮುಂಚೆ ಅಂತೂ ಅವಾಗವಾಗ ಬರ್ತಾಯಿದ್ರು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಶಾಂತವಾಗಿದೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಯಾರಾದರೂ ಅಕಸ್ಮಾತ್ ಹೊರಗಡೆಯಿಂದ ನೋಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಒಮ್ಮೆ ಹೋಗಿ. ಫಸ್ಟ್ ಏನೋ ಮುಂದೆಗಡೆ ಇದೇನೋ ಕಡ್ಡಿ ಹಾಕಿದಾರಲ್ಲ, ಈ ಥರ ಕನ್ಸ್ಟ್ರಕ್ಷನ್ ಥರ, ಅದು ನಡೆದಿರಲಿಲ್ಲ. ಇವಾಗೇನೋ ಮಾಡ್ತಾಯಿದ್ದಾರೆ ಅನಿಸುತ್ತೆ ಗೋಪುರದ ಮೇಲೆ. ಎಂಟ್ರೆನ್ಸಲ್ಲೇ ಈ ಥರ ನಿಮಗೆ ಶಿವನ ದೇವರು ಕಾಣಿಸುತ್ತೆ. ಸೊ ಈ ಮೆಟ್ಟಲು ಹತ್ತಿ ಹೋದ ತಕ್ಷಣ ಒಂದು ದೊಡ್ಡ ವಿಗ್ರಹ ಸಿಗುತ್ತೆ ನಿಮಗೆ ಆಂಜನೇಯಂದು. ತುಂಬಾ ಎತ್ತರವಾಗಿದೆ, ನೋಡೋದಕ್ಕೆ ಖುಷಿಯಾಗುತ್ತೆ. ಆಂಜನೇಯನ ನೋಡ್ತಾ ಇರಬೇಕಾದ್ರೆ ನಿಮಗೆ ಒಂದು ಸೈಡು ರಾಮನ ಮುಖ ಕಾಣಿಸುತ್ತೆ, ಇನ್ನೊಂದು ಸೈಡು ಸೀತೆಯ ಮುಖ ಕಾಣಿಸುತ್ತೆ, ಮಧ್ಯದಲ್ಲಿ ಹನುಮ ಇರೋ ಅಂತಹ ಒಂದು ಸ್ಟ್ಯಾಚ್ಯೂ. ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಜಾಗನೂ ಅಷ್ಟೇ ಪ್ರಶಾಂತವಾಗಿದೆ. ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಬಂದು ದೇವರನ್ನ ಪೂಜೆ ಮಾಡಿ ಒಂದು 10 ನಿಮಿಷ ಸಮಾಧಾನವಾಗಿ ಕೂತು ಹೋಗ್ತೀನಿ ಅಂತಂದರೆ ಖಂಡಿತ ಒಳ್ಳೆ ಜಾಗ, ಯಾವುದೇ ಗಲಾಟೆ ಇರಲ್ಲ. ಮಕ್ಕಳು ಜೊತೆ, ಫ್ಯಾಮಿಲಿ ಜೊತೆ ಈ ಥರ ಬರೋದೇ ಒಂದು ದೊಡ್ಡ ಖುಷಿ ಅಲ್ವಾ. ಅಲ್ಲಿ ಬಂದ ತಕ್ಷಣ ರಾಮ 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 ಸೀತಾ ಅನ್ನೋದು ನನ್ನ ಪ್ರೀತಮ್ನ ಮೊದಲ ಕಲಿಕೆ ಅಂತ ಹೇಳ್ಬೋದು. ಏನೋ ಒಂದು ಕಲ್ತಿದ್ದಾನೆ ನಮ್ಮ ಪ್ರೀತಮ್ ಅಂತಂದರೆ ರಾಮ್ ರಾಮ್ ಸೀತಾರಾಮ್ ಅಂದರೆ ಕ್ಲಾಪ್ಸ್ ಮಾಡೋದು. ಸೊ ಅದನ್ನು ಹಿಂಗೋದೆ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಮಾಡು ಅಂತ ಮಾಡಿಸ್ತಾಯಿದ್ರು. ಅದೇ ಥರ ಪ್ರೀತಮ್ಗೆ ಅದು ಒಂದು ಫಸ್ಟ್ ಪ್ರಗತಿನೂ ಅಷ್ಟೇ, ರಾಮ್ ಸೀತಾ ಮಾಡೋದು, ಆಮೇಲೆ ಕಣ್ಣು ಹೊಡಿಯೋದು, ಅಂದರೆ ಹಿಂಗೆ ಕಣ್ಣು ಪಿಲ ಅಂತ ಮಾಡೋದು. ಸೊ ಈ ಥರ ಸ್ಟಾರ್ಟಿಂಗ್ ಕಲ್ತಿದ್ದು. ಹಾಗೆ ನಮ್ಮ ಅನೀಶಿಂಗೆ, ನಮ್ಮ ಅಕ್ಕನ ಮಗನಿಗೆ ಪ್ರೀತಮ್ ಅಂದರೆ ತುಂಬ ಇಷ್ಟ. ಕ್ಯೂಟಾಗಿದ್ದಾನೆ ಅಂತ ಅಲ್ಲಿಂದ ಬರೋಷ್ಟರಲ್ಲಿ ಅದೆಷ್ಟು ಸರಿ ಅವನ್ನ ಇಟ್ಕೊಂಡು ಒಂದು 10 ನಿಮಿಷ ಆದರೆ ಸಾಕು ಓಡಿ ಬಂದು ಒಂದು ಮುತ್ಕೊಡೋದು ಆ ಥರ. ಸೊ ಅಷ್ಟು ಇಷ್ಟಪಡ್ತಾಯಿದ್ದ. ಹೊರಗಡೆನೂ ಕೂಡ ಚೆನ್ನಾಗಿದೆ. ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿ ಆಂಜನೇಯನ ದೇವಸ್ಥಾನ ಅಲ್ಲದೆ ನವಗ್ರಹ ಕೂಡ ಇದೆ. ನವಗ್ರಹ ಸುತ್ತೋರ್ಗಿರ್ಬೋದು ಅಥವಾ ನಾಗದೇವತೆ ಇದೆ, ಅದ್ರದ್ದು ಕೂಡ ಓಕೆ. ಮತ್ತು ಜೊತೆಗೆ ಶನೇಶ್ವರ ಸ್ವಾಮಿ ದೇವ್ರದ್ದು ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ನಮ್ಮ ಹೊಸ ವರ್ಷದ ಹಿಂದಿನ ದಿನ ಹೀಗಿತ್ತು. ಖುಷಿ ಆಯಿತು ನನಗಂತೂ ಫ್ಯಾಮಿಲಿ ಜೊತೆ ಇದ್ದಿದ್ದಕ್ಕೆ. ಅದ್ರ ಜೊತೆಗೆ ಒಂದು ಹೊಸ ವಿಚಾರ ಏನಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ಪರ್ಚೇಸಿಂಗ್ ಕೂಡ ಇತ್ತು ಪ್ರೀತಮ್ಗೋಸ್ಕರ. ಸೊ ಅಲ್ಲಿಗೂ ಕೂಡ ಹೊರಡಬೇಕಿತ್ತು. ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ. ದೇವರ ವಿಗ್ರಹಗಳಷ್ಟೇ, ಅದು ನವಗ್ರಹ ಸುತ್ತೋರಿಗೆ. ಅದಾದಮೇಲೆ ನನಗೆ ಇದು 3ನೇ ಸಾರಿ ಬರ್ತಾ ಇರೋದು. 3ನೇ ಸಾರಿನೂ ಕೂಡ ಪ್ರಸಾದ ಸಿಕ್ಕಿತ್ತು. ಪ್ರಸಾದ ಕೊಡ್ತಾರೆ.
ನೀವು ಆರಾಮಾಗಿ ಬಂದು ಪ್ರಸಾದ ತೊಗೋಬೋದು. ನನಗಂತೂ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದದ ರುಚಿನೇ ಬೇರೆ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಅದರ ರುಚಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ದೇವಸ್ಥಾನಕ್ಕೆ ಹೊರ್ತೀವಿ ಅಂದರೆ ಸಾಕು, ಫಸ್ಟ್ ಕೇಳೋದು ಅಲ್ಲಿ ಪ್ರಸಾದ ಕೊಡ್ತಾರಾ ಅಂತ. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಆಲ್ರೆಡಿ ಊಟ ಮಾಡ್ಕೊಂಬಂದ್ಬಿಟ್ವಿ, ಲೇಟ್ ಆಗುತ್ತೆ ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಇವ್ರು 3 ಜನ ತೊಗೊಂಡ್ರು, ಅದರೊಳಗೆ ನಾವು ಒಂದು ಸ್ವಲ್ಪ ಕಣ್ಣಿಗೆ ಪ್ರಸಾದ ಹೊತ್ಕೊಂಡು ತಿಂದ್ವಿ ಅಷ್ಟೇ. ನಿಮ್ಗೆ ಯಾವಾಗಲೂ ಕೂಡ ಇಲ್ಲಿ ಪ್ರಸಾದ ಸಿಗುತ್ತೆ ಅನಿಸುತ್ತೆ, ಅಥವಾ ಶನಿವಾರನೂ ಅದ್ರ ಬಗ್ಗೆ ನನಗೂ ಕೂಡ ಐಡಿಯಾ ಇಲ್ಲ. ಇವತ್ತು ಶನಿವಾರ ಪೂಜೆ ಇರುತ್ತಲ್ಲ, ಹಾಗಾಗಿ ಪ್ರಸಾದ ಕೊಟ್ಟಿರಬಹುದು. ಇದನ್ನು ತಿಂತಾ ನಮ್ಮ ಅನೀಶ್, ನಮ್ಮ ಅಕ್ಕನ ಮಗ ಹೇಳಿದ್ದು, ನೀವು ಯಾಕೆ ಈ ಥರ ಮಾಡಲ್ಲ, ನೀವು ಹಿಂಗೆ ಮಾಡಿರಿ ಅಂತ. ಅಂದರೆ ಆ ಟೇಸ್ಟು ಅಷ್ಟು ಚೆನ್ನಾಗಿತ್ತು. ಸೊ ಹಾಗಾಗಿ ನೀವು ಹಿಂಗೆ ಮಾಡಲ್ಲ ಮನೇಲಿ ಅಂತ. ನಾವು ಕೂಡ ಒಂದು ಸ್ವಲ್ಪ ಪ್ರೀತಮ್ಗೆ ಒಂದು ಸ್ವಲ್ಪ ಪ್ರಸಾದ ಥರ ತಿನ್ನಿಸ್ಬಿಟ್ಟು ಹೊರಟ್ವಿ. ಖಂಡಿತ ಒಮ್ಮೆ ಹೋಗಿ, ನಿಜವಾಗ್ಲೂ ಚೆನ್ನಾಗಿದೆ ದೇವಸ್ಥಾನ. ನಿಯರ್ ಇರೋರು ಅಂತೂ ಮಿಸ್ ಮಾಡಬೇಡಿ ಅಂತ ಅಷ್ಟೇ. ಸೊ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ನೆಲಮಂಗ್ಲಕ್ಕೆ ಹೋಗಿದ್ದು, ಅಂದರೆ ನೆಲಮಂಗ್ಲಕ್ಕೆ ಹೊರಟಿದ್ವಲ್ಲ, ಸೊ ಅಂದವೇ ದೇವಸ್ಥಾನ ಇರೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲೇಟ್ ಆಗುತ್ತೆ ಅಂತ ನೆಲಮಂಗ್ಲಕ್ಕೆ ಹೋದ್ವಿ. ನೆಲಮಂಗ್ಲದಲ್ಲಿ ಒಂದು ಸಣ್ಣ ಪರ್ಚೇಸಿಂಗ್ ಇತ್ತು, ಅದನ್ನು ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದು. ಸೊ ಯಾಕೆ ಈ ಪರ್ಚೇಸಿಂಗ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಗೆಸ್ ಮಾಡಿ ಏನು ಅಂತ ಹೇಳ್ಬಿಟ್ಟು ನೀವು. ಅಲ್ಲಿಂದ ಒಂದು ಸಣ್ಣ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ನಾನು ತುಂಬ ಸರಿ ನೆಲಮಂಗ್ಲಕ್ಕೆ ಹೋದಾಗ ತುಂಬ ಜನ ಕಮೆಂಟ್ ಮಾಡ್ತಾರೆ, ಬಟ್ ನಾನು ಹೋದಾಗ ಯಾರು ಕೂಡ ಸಿಗೋದಿಲ್ಲ. ಅಷ್ಟು ತುಂಬ ಜನ ಇರ್ತಾರೆ ಅಲ್ಲಿ, ತುಂಬ ಜನ ಇರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಸಿಕ್ಕಿದ್ರೆ ನೋಡಿದ್ರೆ ಮಾತಾಡಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಇವತ್ತು ನಾವು ಅಲ್ಲಿಂದ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಇನ್ನೊಂದು ಸ್ವಲ್ಪ ದೂರದಲ್ಲೇ ಮಾದನ್ಯಾಕ್ನಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ನಮ್ಮ ಅಮ್ಮನಿಗೆ ನನಗಿಂತ ಜಾಸ್ತಿ ಖುಷಿ ಆಗೋದು, ಬಂದರು, ನೋಡಿದ್ರು, ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು ಅಂತ. ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಯಾಕೆ ಅಂತ ಗೊತ್ತಿಲ್ಲ, ಇವತ್ತು ತುಂಬ ಬಿಸಿಲು. ಪ್ರೀತಮ್ ಇಷ್ಟು ಬಿಸಿಲಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಓಡಾಡ್ತಾ ಇರೋದು. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕಬ್ಬಿನ ಜ್ಯೂಸನ್ನು ಕುಡಿಯೋದಕ್ಕೆ ತೊಗೊಂಡ್ವಿ. ಸೊ ಅಲ್ಲಿಂದ ಮನೆ ರೀಚ್ ಆದ್ವಿ. ಮನೆ ರೀಚ್ ಆದ ತಕ್ಷಣವೇ ಓಡೋದಿತ್ತು. ಏಕೆ ಅಂತಂದರೆ ಅವತ್ತು ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು, ಎಲ್ಲ ಅವ್ರವ್ರ ಮನೆಗೆ ಹೋಗಬೇಕಲ್ವ. ಸೊ ಹಾಗಾಗಿ ಅಮ್ಮನಿಗೆ ಸರಿ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಪಾಪ ಅಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ರೆಸ್ಟೇ ಇಲ್ಲ. ಮಕ್ಳಿಗೆ ಹಾಲು ಕೊಡೋದು, ನಮ್ಗೆ ಕಾಫಿ ಮಾಡೋದು, ಮತ್ತು ಊಟಕ್ಕೆ ವ್ಯವಸ್ಥೆ ಮಾಡೋದು, ಊಟ ಮಾಡಬೇಕಲ್ವ, ಹಾಗೆ ಹೊರಟುಬಿಡ್ತಾರೆ ಅಂತ ನಮಗೆ ಏನೇನು ಕಟ್ಟಬೇಕು ಬುತ್ತಿ ಎಲ್ಲ ಕಟ್ಟೋದು. ಸೊ ಹೀಗೆ ಮಾಡ್ತಾನೆ ಇರ್ತಾರೆ. ನಾವು ಬಂದಮೇಲೆ ಫುಲ್ಲು ಟಯರ್ಡಾಗಿ ಮಲಗಿಬಿಡ್ತಾರೆ, ಅಷ್ಟು ಸುಸ್ತಾಗಿಬಿಡ್ತಾರೆ. ಪ್ರಗತಿ, ಪ್ರೀತಮ್, ಸ್ವಲ್ಪ ಅನೀಶ್ ಎಲ್ಲರೂ ಕೂಡ, ಅನೀಶು ಮತ್ತು ಪ್ರಗತಿ ಆಟ ಆಡ್ತಾ ಇರ್ತಾರಲ್ಲಿ. ಅದನ್ನು ಡೈಲಿ ಇಲ್ಲಿ ಕೂತ್ಕೊಂಡು ನಮ್ಮ ಪ್ರೀತಮ್ ನೋಡ್ತಾ ಇರ್ತಾನೆ, ಇನ್ನೂ ಆಟ ಆಡೋದಕ್ಕೆ ಹೋಗಲ್ವಲ್ಲ. ಸೊ ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಜಸ್ಟ್ ನ್ಯೂ ಇಯರ್ ಒಂದು ಸಣ್ಣ ಶಾಪಿಂಗ್ ಇತ್ತು. ಶಾಪಿಂಗ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಒಂದು ಸ್ಪೆಷಲ್ ಡೇ ಹತ್ರ ಬಂದಿದೆ. ಸೊ ಹಾಗಾಗಿ ನಾನು ಇದ್ನಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅಕ್ಕನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪ್ರೀತಮ್ಗೋಸ್ಕರ ಒಂದು ಗಿಫ್ಟ್ ಕೊಟ್ಟರು. ಸೊ ಪ್ರೀತಮ್ಗೋಸ್ಕರ ಒಂದು ಸಣ್ಣ ಪರ್ಚೇಸಿಂಗ್ ಇತ್ತು. ಏನು ಅಂತ ಗೆಸ್ ಮಾಡಿ ಏನಿರ್ಬೋದು ಅಂತ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲರಿಗೂ. ಇದೇ ರೀಸನ್ ಅಂತ ನೀವು ಕಮೆಂಟಲ್ಲಿ ಹಾಕಿ ಗೊತ್ತಾಗಿದ್ರೆ. ಈಗ ನಾನು ಹೊರಟಿದ್ದೀನಿ, ಅಕ್ಕನೂ ಕೂಡ ಆನ್ ದ ವೇಯಲ್ಲಿ ಹೋಗ್ತಾರೆ, ನಾನು ಹಾಗೆ ಮನೆಗೆ ಹೋಗ್ತೀನಿ. ಸೊ ಇವತ್ತಿನ ವ್ಲಾಗ್, ಪುಟಾಣಿ ವ್ಲಾಗ್ ಇದಾಗಿತ್ತು. ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ನಮ್ಮದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನ್ಯೂ ಇಯರ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಈಗ 8 o'clock ಆಗಿದೆ. ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಅಂತಂದರೆ, ನಾವು ಈ ವರ್ಷ ಪೂರ್ತಿ ಎಲ್ಲೂ ಹೊರಗಡೆ ಹೋಗಿಲ್ಲ, ಅಂಥ ಸೆಲೆಬ್ರೇಷನ್ ಏನೂ ಇಲ್ಲ. ಈ ವರ್ಷ ಪೂರ್ತಿ ನೆನೆಸ್ಕೋಬೇಕಂತಂದರೆ ಪ್ರೀತಮ್ ಹುಟ್ಟಿರೋದು ಒಂದು, ಅದ್ರ ಜೊತೆಗೆ ನನ್ನ ಚಾನಲಲ್ಲೇ 50,000 ಸಬ್ಸ್ಕ್ರೈಬರ್ ಆಗಿರೋದು. ಇದಿಷ್ಟೇ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಅಂತ ಅಚೀವ್ ಮಾಡಿರೋದಂತಾಗಲಿ, ನೆನ್ಪಿಟ್ಕೊಳ್ಳೋದಂತಾಗಲಿ ಈ ಇಯರ್ ಪೂರ್ತಿ ಏನೂ ಆಗಿಲ್ಲ. ಸೊ ಓಕೆ, ಈ ಸರಿ ಒಂದು ನ್ಯೂ ಇಯರ್ ನಾವೇ ಸೆಲೆಬ್ರೇಟ್ ಮಾಡೋದಕ್ಕಿಂತ ನಮ್ಮ ಕಮ್ಯುನಿಟಿಯಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಟ್ಲೀಸ್ಟ್ ಅದನ್ನಾದರೂ ಅಟೆಂಡ್ ಮಾಡೋಣ, ಒಂದು ಹ್ಯಾಪಿ ಮೂಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ವಿ. ಪ್ರತಿ ವರ್ಷ ಎಲ್ಲೂ ಹೋಗ್ತಾ ಇರಲಿಲ್ಲ, ಫ್ಯಾಮಿಲಿ ಜೊತೆಯಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಸೆಲೆಬ್ರೇಷನ್ ಅಂದರೆ ಸೆಲೆಬ್ರೇಷನ್ ಏನೂ ಇಲ್ಲ ನಮಗೇನಂತ ಅಂದರೆ 2022 ಮುಗಿತಾ ಇದೆ, 23 ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ, ಬೇರೆನೇನೂ ಇಲ್ಲ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ.
ಸೊ ಅಲ್ಲಿಂದ ಬಂದ ತಕ್ಷಣ ಏನಂತಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕಮ್ಯುನಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು. ಸರಿ ಅಟೆಂಡ್ ಮಾಡೋಣ ಅಂತ ಹೇಳಿ ಹಸ್ಬೆಂಡು ಟಿಕೆಟ್ ಎಲ್ಲ ತೊಗೊಂಡಿದ್ರು. ಈ ಥರ ಟಿಕೆಟ್ ಕೊಡ್ತಾರೆ, ನನಗೆ ಗೊತ್ತಿಲ್ಲ, ಪ್ರಗತಿ ತೋರಿಸ್ತಾ ಇರೋದು. ಸರಿ ನಾವು ರೆಡಿಯಾಗಿ ಹೊರಟ್ವಿ. ಒಂದು 7:30 8:00 ಅಂತ 8:00 ಹೊರಟ್ವಿ. ಅದಕ್ಕೆ ಮುಂಚೆನೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಪ್ರೋಗ್ರಾಮ್ ಅಂತ ಅಂದರೆ ಏನು ಮಾಡ್ತಾರೆ ಅಂತಂದರೆ ತುಂಬ ಡೀಸೆಂಟಾಗಿ ಚೆನ್ನಾಗಿರುತ್ತೆ. ಪ್ರೀತಮ್ನು ಕೂಡ ಕರ್ಕೊಂಡು ಹೋದ್ವಿ. ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು. ಮಕ್ಕಳು ಅಂದರೆ ಅವರಲ್ಲಿ ಇಲ್ಲಿ ಕಮ್ಯುನಿಟೀಲಿ ಯಾವ್ಯಾವ ಮಕ್ಳಿಗೆ ಇಂಟ್ರೆಸ್ಟ್ ಇದೆ ಅವರು ಸಾಂಗ್ ಆಡೋದು, ಡ್ಯಾನ್ಸ್ ಮಾಡೋದು. ಸೊ ಈ ಥರ ಪ್ರಗತಿ ಒಂದಷ್ಟು ಗೇಮನ್ನು ಕೂಡ ಮಾಡಿಸಿದ್ರು ಮಕ್ಕಳಿಗೆ ಗೇಮ್ ಆಡೋದಕ್ಕೆ. ಸೊ ಇಲ್ಲಿ ಗೇಮ್ ಆಡ್ತಾ ಇದ್ದಿದ್ದು ಪ್ರಗತಿ ಆ ಸೈಡಲ್ಲಿದ್ದಾರೆ. ನನಗೆ ರೆಕಾರ್ಡ್ ಮಾಡೋದಕ್ಕೆ ಅವ್ರು ಅಷ್ಟು ಸಿಗಲಿಲ್ಲ. ಸೊ ಹಾಗೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಡ್ಯಾನ್ಸ್ ಇತ್ತು, ಸಾಂಗ್ ಇತ್ತು. ಆಮೇಲೆ ದೊಡ್ಡವರೆಲ್ಲ ಕೂಡ ಏನೇನೋ ಅಟೆಂಡ್ ಮಾಡಿದ್ರು. ಗೇಮ್ಗಳಿತ್ತು ಏಜ್ ವೈಸ್, ಆ ಗೇಮ್ ಆಡಿದ್ರು. ಆಲ್ಮೋಸ್ಟ್ 8ಇಂದ 12 ಈ ಥರ ಒಂದು ಆರ್ಗನೈಸ್ ಮಾಡಿದರು. ಚೆನ್ನಾಗಿತ್ತು. ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ತಣ್ಣಗೆ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆ. ಅಥವಾ ನೀವೇನಾದರೂ ಅಂದರೆ ಮುಂಚೆನೇ ಪ್ರಾಕ್ಟೀಸ್ಗೆಲ್ಲ ನೇಮೆಲ್ಲ ಕೇಳ್ತಾರೆ. ಆ ಟೈಮಲ್ಲಿ ಇಂಟ್ರೆಸ್ಟೆಡ್ ಇರೋರು ನೇಮ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಬಹುದು. ಆ ಥರ ಈ ಥರ ಎಷ್ಟೊಂದು ಫಂಕ್ಷನ್ಗಳನ್ನ ಮಾಡ್ತಾರೆ. ನ್ಯೂ ಇಯರ್ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು. ಲಾಸ್ಟ್ ಟೈಮ್ ಕನ್ನಡ ರಾಜ್ಯೋತ್ಸವದ್ದು ಕೂಡ ತೋರಿಸಿದ್ದೆ. ಹಾಗೆ ಊಟದ್ದು ಕೂಡ ಇತ್ತು. ಎಲ್ಲರೂ ಕೂಡ ಊಟ ಮಾಡ್ಬೋದು. ಅಂದರೆ ಟಿಕೆಟ್ ತೊಗೊಂಡಿರೋರ ಥರ. ನಾವು 2 ನಾನ್ ವೆಜ್ ತೊಗೊಂಡಿದ್ವಿ, ಪ್ರಗತಿಗೆ 1 ವೆಜ್ ತೊಗೊಂಡಿದ್ವಿ. ಸೊ ಪ್ರೀತಮ್ ಫುಲ್ಲು ನಿದ್ದೆ. ಅವ್ನು ನಿದ್ದೆ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ನಾನು ಅರ್ಧಕ್ಕೆ ಏನು ಫಂಕ್ಷನ್ನ ಬಿಟ್ಟು ಹೊರಟೋದೆ. ಹೋಗಿ ಪ್ರೀತಮ್ ಸ್ವಲ್ಪ ಊಟ ಮಾಡಿಸಿ ಮಲ್ಕೊಂಡೆ. ಕರೆಕ್ಟ್ 12 ಗಂಟೆಗೆ ಇನ್ನೂ ಜೋರು ಸೆಲೆಬ್ರೇಟ್ ಮಾಡಿದ್ರು. ಬಟ್ ನಾನು ಆ ಟೈಮಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮನೆಯಿಂದನೇ ನೋಡಿದೆ, ಪಟಾಕಿ ಎಲ್ಲ ಹೊಡೆದು ಜೋರಾಗಿ ಮಾಡಿದ್ರು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ವರ್ಷದ ದಿನದ ವ್ಲಾಗ್ ನಾಳೆ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.